This is Runner Hut Expedition. ಹಲೋ, ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಇವತ್ತು ನಮ್ಮ 2ನೇ ದಿನದ ರೈಡು ಆಲಪ್ಪೆಗೆ, ಗುರುವಾಯೂರಿಂದ ಆಲಪ್ಪೆಗೆ. ನೋಡಿ, ನೆನ್ನೆ ಫಸ್ಟ್ ವೀಡಿಯೋದು ನೆನ್ನೆದು ಸ್ವಲ್ಪ ಸ್ಟಾರ್ಟಿಂಗ್ ಫಸ್ಟ್ ಕ್ಲಿಪ್ ಮಾತ್ರ ಒಂಥರ ಚಾಪಿ ಆಗಿಬಿಟ್ಟಿತ್ತು. ಅದು ಸಖತ್ ಗಾಳಿ ಇತ್ತಲ್ಲಿ, ಅದಕ್ಕೆ ಅದು ಸರಿಯಾಗಿ ಬರಲಿಲ್ಲ ವಿಡಿಯೋ. ಅಪಾರ್ಟ್ ಫ್ರಮ್ ದಟ್ ಮಿಕ್ಕಿದೆಲ್ಲ ಚೆನ್ನಾಗಿ ಬಂದಿದೆ. ಸೊ ಅದಷ್ಟು ನೆನ್ನೆ ವಿಡಿಯೋದು ಕತೆ. ಇವತ್ತು ಆಲಪ್ಪೆಗೆ ಹೊರಟಿದ್ದೀವಿ. ನೋಡಿ, ಇದು ಆಲ್ಮೋಸ್ಟ್ 120 ಕಿಲೋಮೀಟರ್ಸ್ಗೆ 3.5 hours ತೋರಿಸ್ತಾ ಇದೆ. ಏನಕ್ಕೆ ಅಂತ ನೋಡಿದ್ರೆ ಇದಕ್ಕೆ ಫುಲ್ಲು ಮಾಡ್ತಾ ಇದ್ದಾರೆ ರೋಡ್ ಸರಿ ಇಲ್ಲ. ಈ ಥರ ಹೋಗಬೇಕು ಸೈಡಲ್ಲಿ, ಅದರಿಂದ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಬಟ್ ಓಕೆ, ವೆದರ್ ಏನೋ ಚೆನ್ನಾಗಿದೆ. ನಾವು ಆಲಪ್ಪೆಲ್ಲೂ ಏನೇನು ನೋಡಬೇಕು ಅಂತ ಲಿಸ್ಟ್ ಏನು ಅಷ್ಟು ಮಾಡ್ಕೊಂಡಿಲ್ಲ. ಸುಮ್ಮನೆ 2-3 ಪ್ಲೇಸ್ ನೋಡಿದ್ದೀವಿ ಅಷ್ಟೇ. ಇವಾಗ ಆಲ್ರೆಡಿ 9:50 ಆಗೋಗಿದೆ, ಆಲ್ಮೋಸ್ಟ್ 10 o'clock. ಅಲ್ಲಿಗೆ ಹೋಗೋ ಅಷ್ಟರಲ್ಲೇ 1-1:30 ಆಗ್ಬಿಡುತ್ತೆ. ನೋಡೋಣ, ಅಲ್ಲಿಗೆ ಹೋಗ್ತಾನೆ ದಾರಿಲೇ ಏನಾದರೂ ಒಂದು ಜಾಗ ಇದ್ದರೆ ಅದನ್ನು ಕವರ್ ಮಾಡಿಕೊಂಡೇ ಸ್ಟೇಗೆ ಹೋಗ್ಬಿಟ್ರೆ ತಿರ್ಗಾ ವಾಪಸ್ ಬರೋದು ಟೈಮ್ ಉಳಿಯುತ್ತೆ. ಆ ಥರ ಅಂದ್ಕೊಂಡಿದ್ದೀವಿ. ನೋಡಿ, ಅವ್ನು ಫ್ಲೈ ಬೈ ಕೊಡ್ತಾನಂತೆ ಅಂತ. ಅಷ್ಟೇ, ನೀನು ಹೋದ್ರೆ ಪಕ್ಕದಲ್ಲಿ ಅನ್ನತ್ತೆ ಫುಲ್ಲು. ವಿಂಡ್ ಎಲ್ಲ ಬಂದು ನನಗೆ ಹೊಡೆದು ವಿಂಡನ್ನು ಕಟ್ ಮಾಡ್ಕೊಂಡು ಹೋಗಿರ್ತಿಲ್ಲ. ನಂದು ಬೈಕೆಲ್ಲ ಹಿಂಗೆ ಟರ್ಬ್ಯುಲೆನ್ಸ್ ಆಗ್ಬಿಡುತ್ತೆ ಈ ಥರ. ಓಹೋ, ಇಲ್ಲಿ ನೋಡಿ, ರೋಡ್ ಇದು ಫುಲ್ ಒಳ್ಳೆ, ಇದನ್ನು ಐಸ್ ಸ್ಕೇಟಿಂಗ್ ಮಾಡ್ಬೋದು, ಆ ಥರ ಇದೆ. ಸ್ಮೂತ್ ಮಾಡಿಬಿಟ್ಟಿದ್ದಾರೆ, ಫುಲ್ಲು ಜಾರ್ಕೊಂಡು ಹೋಗ್ಬಿಡ್ತೀವಿ ಅದ್ರ ಮೇಲೆ ಹೋದರೆ. ಅದೇ, ಅದು ಸ್ಮೂತಾಗಿರೋದು ಮುಗ್ದೋಯ್ತಲ್ಲ, ಅಲ್ಲಿ ರಫ್ ಇದೆ. ಹಾಂ, ಯೂ ಟರ್ನ್ ಹೋಗಿ ತಿರ್ಗಾ ಗುರುವಾಯೂರ್ಗೆ ಹೋಗೋದಾ? ಸೂಪರಾಮ. ಅದೇ, ನನ್ನ ಪ್ರಕಾರ ಇದೇನಾದ್ರು ಕ್ಲೀನಾಗಿ ಕಂಪ್ಲೀಟಾಗಿ ಓಪನ್ ಆಗಿಬಿಟ್ರೆ ಇನ್ನೂ ಸಖತ್ ಫಾಸ್ಟಾಗಿ ಡಿಸ್ಟೆನ್ಸ್ ಕವರ್ ಆಗುತ್ತೆ. ಅದಕ್ಕೆ ಮಾಡ್ತಾ ಇರೋದು ಅನಿಸುತ್ತೆ. ಮುಂಚೆ ಇತ್ತಾ ಇಲ್ವೋ ಗೊತ್ತಿಲ್ಲ. ಇದು ನೋಡಿ, ರೋಡೆಲ್ಲ ವೈಡನ್ ಮಾಡಿದ್ದಾರೆ ಇದೆಲ್ಲ. ಹಾಂ, ಕೊಚ್ಚಿಗೆ ಹೋಗುತ್ತಿದ್ದು. ಫಸ್ಟ್ ಕೊಚ್ಚಿಗೆ ಹೋಗಿ ಅಲ್ಲಿಂದ ಆಲಪ್ಪೆ. ಇಲ್ಲೇ ಒಂದು ಸ್ವಲ್ಪ ನಿಲ್ಲಿಸಿದ್ವಿ, ತಿಂಡಿ ಎಲ್ಲ ತಿಂದ್ಬಿಟ್ವಿ. ಇವಾಗ ಸೀದಾ ಆಲಪ್ಪೆಗೆ ಹೋಗ್ಬಿಡ್ಬೇಕು. 3 hour ಇದೆ ಇಲ್ಲಿಂದ. ನೋಡಿ, ಜಸ್ಟ್ 100 ಕಿಲೋಮೀಟರ್ಸ್ಗೆ 3 hours ತೋರಿಸ್ತಾ ಇದೆ. ಮತ್ತು ನಮ್ಮ ನಾಗಾರ್ದು ಒಂದು ಕಂಡೀಷನ್ ಇದೆ. ಏನಂದರೆ, ಒಂದೇ ಊರಲ್ಲಿ 2 ದಿವಸ ಸ್ಟೇ ಮಾಡಿದ್ರೂ ಒಂದೇ ಸ್ಟೇಯಲ್ಲಿ ಇರೋಂಗಿಲ್ವಂತೆ. ಸ್ಟೇನೂ ಚೇಂಜ್ ಮಾಡ್ತಾ ಇರಬೇಕಂತೆ. ಸೊ ದಿನ ಎಲ್ಲ ಲಗೇಜ್ ಕಟ್ಟು ತೆಗಿ ಮಾಡಬೇಕು. ಇವಾಗ ಆಲಪ್ಪೆಯಲ್ಲಿ ನಮ್ಮದು 2 ಸ್ಟೇನು ತುಂಬ ಹತ್ತಿರದಲ್ಲಿರೋದು. 2 ದಿವಸಕ್ಕೆ ಸುಮ್ಮನೆ ಅಷ್ಟು ಹತ್ತಿರ ಚೇಂಜ್ ಮಾಡೋದಕ್ಕೂ ಎಲ್ಲ ಪ್ಯಾಕ್ ಮಾಡಿ ತಿರ್ಗಾ ಇನ್ನೊಂದಕ್ಕೆ ಹೋಗಿ ಎಲ್ಲ ತೆಗಿಬೇಕು. ಬೈಕಲ್ಲಿ ಬಂದರೆ ಇವೆಲ್ಲ. ಬಟ್ ಓಕೆ, ಏನು ಬಿಸಿಲಿಲ್ಲ. ಇವು ನೋಡಿ, ಇದನ್ನೇ ಬಿಸಿಲು ಅಂತಿದೆ. ನನಗಿದೇನು ಅನಿಸ್ತಾ ಇಲ್ಲ, ಚೆನ್ನಾಗಿದೆ ಇದು. ಬಟ್ ಅಷ್ಟೇನು ಶೆಕೆ ಇಲ್ಲಲೇ. ಇನ್ನೂ ಹೆಂಗಿರುತ್ತೆ ಆದರೂ ನನಗೇನೋ ಕೂಲ್ ಆಗಿದೆ ಅಂತಲೇ ಅನಿಸ್ತಾ ಇದೆಯಪ್ಪ. ನಾನು ಫುಲ್ ಕೂಲ್ ಆಗ್ಬಿಟ್ಟಿದ್ದೀನಿ. ಅಂತೂ ಇವಾಗ ನಾವು ಎರ್ನಾಕುಲಮ್ಗೆ ಬಂದಿದ್ದೀವಿ. ಎರ್ನಾಕುಲಮ್ ಹೆಂಗೋ ಪ್ರೊನೌನ್ಸ್ ಮಾಡೋದು ಅದನ್ನು? ಎರ್ನಾಕುಲಮ್ ಅಲ್ಲಲೇ ಇಂಥ. ಎಲ್ಲ ಫುಲ್ಲು ಕೋಡ್ಬಳೆ ಚಕ್ಲಿ ಲಿಪಿ ಹಿಂಗೆ ತಿರ್ಗ್ಸಿ ಹಾಕ್ಬಿಟ್ಟಿರ್ತಾರೆ. ಹಾಂ, ಕೋಡ್ಬಳೆ ಮತ್ತು ಚಕ್ಲಿ ಎಲ್ಲ ಈ ಊರಿಂದನೇ ಬಂದಿದ್ದು, ಕೇರಳದಿಂದ. ಅದೆಲ್ಲ ನೋಡೋದಕ್ಕೆ ಇವ್ರದ್ದು ಅಕ್ಷರಗಳಿದ್ದಂಗೆ ಇರುತ್ತಲ್ಲ. ಅಲ್ಲಪ್ಪ, ನಾನು ಏನೋ ಕೇಳಿದೆ, ನೀನೇನೋ ಹೇಳ್ದೆ ಬಿಡು. ಕೋಡ್ಬಳೆ ಚಕ್ಲಿ ಎಲ್ಲ ಫಸ್ಟು ಮಾಡಿದವರೇ ಕೇರಳದವರ ಅಂದೆ. ಯಾಕೆ ಅಂದರೆ ಇವ್ರದ್ದು ಅಕ್ಷರಗಳು, ಮಲಯಾಳಂದು ಲಿಪಿ ಹಾಗೆ ಒಂಥರ ಆ ಶೇಪಲ್ಲೇ ಇರುತ್ತಲ್ಲ, ಅದಕ್ಕೆ. ಸಾಕಾಗಿದೆ ಇಲ್ಲಿ ಊರು ಮಾತ್ರ. ಒಂದೇ ರೋಡು ಸೀದಾ ಹೋಗ್ತಾ ಇದ್ರೆ ಲೆಫ್ಟ್ ರೈಟಿಗೆ ನಿಮ್ಗೆ ಏನೇನು ಅಂಗಡಿಗಳು, ಆಫೀಸ್ಗಳು, ಥಿಯೇಟ್ರು, ಮಾಲು, ಏನೇನು ಬೇಕು ಎಲ್ಲ ಇದು ಒಂದೇ ರೋಡೇ. ಎಲ್ಲೂ ಬೇರೆ ಕಡೆ ಹೋಗೋಂಗಿಲ್ಲ. ಯಾವ ರೋಡು ಅಂತ ಕೇಳಂಗೇ ಇಲ್ಲ, ಎಲ್ಲ ಒಂದೇ ರೋಡಲ್ಲೇ ಇರೋದು. ಅಯ್ಯಪ್ಪ, ಏನೋ ಜಂಪ್ ಹಂಗೊಡಿಸ್ಬಿಡ್ತು.
ನೀನು ಹೊಡೆದ್ಯಾ ಜಂಪು? ಏನು ರೈಡರ್ ಅಮ್ಮ ನೀನು, ರೈಡರ್ ಬಾಯ್ ನೀನು, ರೈಡರ್ ಬಾಯ್ದು ಫೇಸ್ ನೀನು. ಸೊ ದಿಸ್ ಈಸ್ ಅನ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಫ್ರಮ್ ಅವರ್ ರೈಡ್. ದುಬೈ ಈಸ್ ಜಸ್ಟ್ ಎ ರೆಪ್ಲಿಕಾ ಆಫ್ ಕೇರಳ, ಕೊಚ್ಚಿ, ಎರ್ನಾಕುಲಂ. ದುಬೈ, ಓ ಕರೆಕ್ಟು, ಅದು ಕರೆಕ್ಟ್, ಮೇಕ್ ಸೆನ್ಸ್. ಸೊ ನಾವಿವಾಗ ಮಿನಿ ದುಬೈಗೆ ಬಂದಿದ್ದೀವಿ. ಇನ್ನೇನು ಅಲಪೆ ಹತ್ರ ಬಂದ್ವಿ. ಇಲ್ಲಿ ನೋಡಿ, ಇಲ್ಲಿ ಕ್ಯೂ ಇದೆಯಲ್ಲ, ಇದು ಆಲ್ಮೋಸ್ಟ್ 1 ಕಿಲೋಮೀಟ್ರಿಂದ ಇದೆ ಈ ಥರ ಆ ಕಡೆ. ಏನಕ್ಕೆ ಅಂತ ಕೇಳ್ತಾ ಇದ್ದೀವಿ, ಅದು ಏನು ಅಂತ ತಿಳ್ಕೊಂಡು ಹೇಳ್ತೀನಿ ನಿಮಗೆ. ನೋಡಿ ಇಲ್ಲಿ, ಯಪ್ಪ, ಈ ಥರ ಇದು ಹೇಳಿದಲ್ಲ 1 ಕಿಲೋಮೀಟ್ರ್ವರೆಗೂ ಹಿಂಗೆ ನಿಂತಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಏನೋ ಸಮಥಿಂಗ್, ಏನೋ ಚರ್ಚ್ ರಿಲೇಟೆಡ್ಡೇ ಇದು. ಅಲ್ಲೊಂದು ಚರ್ಚ್ ಇದೆ ದೊಡ್ಡದು, ಬಟ್ ಏನು ಅಂತ ತಿಳ್ಕೊಬೇಕು ನಾನು. ನಾಗ ಕೇಳ್ತಾ ಇದ್ದಾನಲ್ಲಿ ಯಾರನ್ನೋ, ಅದಕ್ಕೆ ನಿಲ್ಸಿದ್ದೀನಿ ಇಲ್ಲಿ. ಅವ್ನು ಬಂದಮೇಲೆ ಇದು ಏನಕ್ಕೆ ಕ್ಯೂ ಅಂತ ಕೇಳ್ಬಿಟ್ಟು ಹೇಳ್ತೀನಿ. ಓಡ್ತಾ ಇದೆ ಆಗಲಿಂದ ನೀನು ಮಾತಾಡಿದೆಲ್ಲ ಬೈದಿದ್ದು. ಹೇಳು. ಮದರ್ ಮೇರಿ 2 ವರ್ಷ ಮುಂಚೆ ಇಲ್ಲಿ ಪ್ರತ್ಯಕ್ಷ ಆಗಿದ್ರಂತೆ. ಹಾಂ, ಅದಕ್ಕೆ ಅಲ್ಲಿ ಅದೇನೋ ಕಿಟಕಿ ಓಪನ್ ಮಾಡ್ತಿದ್ದಾರಂತೆ. ಮದರ್ ಮೇರಿ ಸ್ಟ್ಯಾಚು ಇರೋದು 2 ವರ್ಷ ಆದಮೇಲೆ, ಅದಕ್ಕೆ ಎಲ್ಲರೂ ನೋಡೋಕೆ ಬಂದಿದ್ದಾರೆ. ಓಕೆ. 2 ವರ್ಷದಿಂದ ಮದರ್ ಮೇರಿ ಅಲ್ಲಿ ಚರ್ಚಲ್ಲಿ ಪ್ರತ್ಯಕ್ಷ ಆಗಿದ್ರಂತೆ. ಅದಕ್ಕೆ ಇವಾಗಲೇನೋ ಒಂದು ವಿಂಡೋ ಥರ ಮಾಡಿ ಅದನ್ನು ಓಪನ್ ಮಾಡ್ತಾ ಇದ್ದಾರಂತೆ. ಇವತ್ತದು ಓಪ್ನಿಂಗು. ಸೊ ಅದನ್ನು ವಿಂಡೋಲ್ಲಿ ನೋಡೋಕ್ಕೋ ಅಥವಾ ಏನು ಸ್ಟ್ಯಾಚು ನೋಡೋಕ್ಕೋ ಏನಕ್ಕೋ ಇಷ್ಟು ಜನ ಸೇರಿರೋದು. ಏನು 6 ಅವರ್ಸಾ? ಏನು ಕ್ಯೂನಾ? ಅದೇ ಎಲ್ಲ ರೆಡಿಯಾಗೇ ಬಂದಿದ್ದಾರಲ್ಲ. ಸೊ ಅದೇ, ಹಾಂ, ಸೊ ಅದಕ್ಕೆ ಚರ್ಚ್ಗೆ ಇದು ಎಲ್ಲರೂ ಕ್ಯೂ. ಯಾರೋ ಒಬ್ಬ ಚೆನ್ನಾಗಿ ಮಾತಾಡ್ತೀನಿ, ನೀಟಾಗಿ ಇನ್ಫಾರ್ಮೇಷನ್ ಕೊಟ್ಟ. ಇದು ಏನು ಮದರ್ ಮೇರಿ ಪ್ರತ್ಯಕ್ಷ ಆಗಿದ್ದು ಯಾವಾಗ? 2 ವರ್ಷದ ಹಿಂದೆನಾ? ಆವಾಗಿಂದ ಏನು ಓಪನ್ ಇರಲಿಲ್ವಂತದು? ಅದೇನೋ ಸ್ಟ್ಯಾಚು ಇದೆಯಂತೆ, ಆ ಸ್ಟ್ಯಾಚು ಓಪನ್ ಮಾಡಿದ್ದಾರೆ. ಓ, ಸ್ಟ್ಯಾಚುನೇ ಓಪನ್ ಮಾಡಿಬಿಟ್ಟಿದ್ದಾರಾ? ಅಲ್ಲಿ ನಾವು ನೋಡೋಕ್ಕೆ ವಿಂಡೋ. ಹಂಗೆ ಇದ್ಯಾವುದಪ್ಪ, ಸ್ಟ್ಯಾಚುನೇ ಓಪನ್ ಮಾಡಿಬಿಟ್ರೆ ಒಳ್ಳೆ ಹಿರಣ್ಯಕಶಿಪು ಕತೆ ಹೇಳ್ತಾ ಇದೆಯಲ್ಲ ಅಂದಂಗೆ ಆಗೋಯ್ತು ನನಗೆ. ನಂಬರ್ 202. ಓ, ಅವ್ನ ಕಡೆ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಯಾ? ಸೂಪರಮ್ಮ. ಇಲ್ಲ, ನಾನು ಮಾಡ್ತೀನಿ, ಅವನೇ ಮಾಡಿದೆ. ಅವನೇ ಮಾಡಿದ್ರಾ? ಓಕೆ. ನಡಿ. ಫೈನಲಿ ಅಲ್ಲಪ್ಪೆ ಊರೊಳಗಡೆ ಬಂದ್ಬಿಟ್ವಿ. ಅಲ್ಲಿ ನೋಡಿ ಫುಲ್ಲು ಸಮುದ್ರ. ಇಲ್ಲಿ ಲೇ, ಸಮುದ್ರನ ಪಕ್ಕದಲ್ಲೇ ಹಿಡ್ಕೊಂಡು ಮ್ಯಾಪಲ್ಲಿ ತೋರ್ಸಂಗೆ ಆಯ್ತು ಲೇ. ಕಾಣಿಸ್ತಾ ಇಲ್ಲ ಅಲ್ಲಿ ನೋಡಿ. ಎದ್ದು ನಿಂತ್ಕೊತೀನಿ. ಎದ್ದು ನಿಂತ್ಕೊಂಡ್ರು ಕಾಣಲ್ಲ. ಫುಲ್ ಪಕ್ಕದಲ್ಲೇ ಇದೆ ಸಮುದ್ರ. ಆದರೆ ಇದು ಸ್ಕೈ ಒಂಥರ ವೈಟ್ ಇದೆಯಲ್ಲ, ಆ ನೀರು ಸರಿಯಾಗಿ, ರಾಮನ್ ಎಫೆಕ್ಟ್ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಸಿ ವಿ ರಾಮನ್ ಹೋದ್ಮೇಲೆ ಈ ಪ್ರಾಬ್ಲಮ್ ಜಾಸ್ತಿ ಆಗಿದೆಯಂತೆ. ನೀರು ಸಿ ವಿ ರಾಮನ್ ಇರೋವರೆಗೂ ಫುಲ್ಲು ಬ್ಲೂ ಕಲರ್ ಕಾಣಿಸ್ತಿತ್ತಂತೆ. ಅವ್ರು ಹೋಗ್ಬಿಟ್ಮೇಲೆ ಅದನ್ನು ಮಾಡೋರು ಯಾರೂ ಇಲ್ವಲ್ಲ. ಅಲ್ಲಪ್ಪ, ಅದೇನೋ ರಾಮನ್ ಎಫೆಕ್ಟ್ ಅಂತೆ. ನಿಜನಪ್ಪ. ಏನು ಹಿಂಗೆ ಹೇಳ್ತಿದ್ಯಾ? ನಿಜ. ನೋಡಿ ಆಡಿಯನ್ಸ್, ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ಒಂಚೂರು ಅದ್ರ ಬಗ್ಗೆ ಏನಾದರೂ ಡಿಸ್ಕ್ರಿಪ್ಷನ್ ಹುಡುಕ್ಬಿಟ್ಟು ಕಮೆಂಟ್ಸಲ್ಲಿ ಪೇಸ್ಟ್ ಮಾಡಿಬಿಡಿ. ಆ ರಾಮನ್ ಎಫೆಕ್ಟ್ ಬಗ್ಗೆ ಹೇಳಿದ್ನಲ್ಲ, ಈಗ ಎಕ್ಸ್ಪ್ಲೈನ್ ಮಾಡಿ ಅಂತ. ChatGPT, ಜೆಮಿನೈ ಎಲ್ಲ ಯೂಸ್ ಮಾಡೋಂಗಿಲ್ಲ. ನೀವೇ ರಿಸರ್ಚ್ ಮಾಡಿ ಅದೇನದು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೇಕು. ಯಾರೂ ಹಾಕಲ್ಲ ಅಂತ ಗೊತ್ತು, ಸುಮ್ಮನೆ ಹೇಳೋದಷ್ಟೇ. ಸೊ ನೀರು ಒಂಥರ ವೈಟ್ ಆಗಿಬಿಟ್ಟಿದೆ ನೀರು ನೋಡೋದಕ್ಕೆ. ನಿನಗೆ ಒಳ್ಳೆ ಮಕ್ಕರ್ ಆಯ್ತಲ್ಲ. ಆದರೆ ಅಭ್ಯಾಸ ಆಗ್ಬಿಟ್ಟಿದೆ ಆ ಥರ. ಫುಲ್ ಹಿಂಗೆ ಹತ್ರದವರೆಗೂ ಬಂದ್ಬಿಟ್ಟು ಹಿಂಗೆ ಹೋಗ್ತಾರೆ ಆ ಕಡೆ. ಈ ಸಿಂಗಲ್ ಲೈನ್ ಹೈವೇಲಿ ಇದೊಂದು ಪ್ರಾಬ್ಲಮ್ಮು ನೋಡಿ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ನು ಮತ್ತು ರಿಕ್ವೆಸ್ಟು, ಏನಾದರೂ ಅಂದ್ಕೊಳ್ಳಿ, ಗುರುವಾಯೂರಿಂದ ಅಲೆಪೆವರೆಗೂ ಇನ್ನು 1-1.5 ವರ್ಷ ಬರೋಕ್ಕೆ ಹೋಗ್ಬೇಡಿ. ನಮಗೆ ಏನು ಇದ್ದಿದ್ದು 145 ಕಿಲೋಮೀಟ್ರ್ ಅಷ್ಟೇ. ಅಷ್ಟಕ್ಕೇ 4.5 ಅವರ್ಸ್ ಆಗಿದೆ ಆಲ್ರೆಡಿ. ಅದು ಏನು ಬರೀ ಕನ್ಸ್ಟ್ರಕ್ಷನ್ ರೋಡು, ಡಿವಿಯೇಷನ್ ತೊಗೊಂಡು ಧೂಳಲ್ಲಿ ಫುಲ್ ಸ್ವಸ್ಥಾಗೋಯ್ತು. ಬಟ್ ಅದೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅದಕ್ಕೆ ತೋರಿಸಿದ್ನಲ್ಲ, ಅದು ಕಂಪ್ಲೀಟ್ ಆದಮೇಲಂತೂ ಆರಾಮಾಗಿ ಯಾರು ಬೇಕಾದರೂ ಬರ್ಬೋದು. ಸೂಪರ್ ಆಗಿರುತ್ತೆ. ವಿತಿನ್ 2-2.5 ಅವರ್ಸ್ ಒಳಗಡೆ ಬಂದ್ಬಿಡ್ತೀರಾ ಇಲ್ಲಿಗೆ ಆರಾಮಾಗಿ. ಸಕ್ಕದಾಗಿದೆ ಹೈವೇ ಮಾತ್ರ. ಬಟ್ ಅದೇ ಅದು ನೋಡೋ ಕಂಡೀಷನ್ ಇವಾಗ. ಅದು ನೋಡಿದ್ರೆ ಇನ್ನೊಂದು 1-1.5 ವರ್ಷ ರೆಡಿ ಆಗಲ್ಲ ಅದು. 2 ಕಿಲೋಮೀಟ್ರ್ ಇಲ್ಲಿಂದ.
ಆಗ ಅವ್ರು ಫುಲ್ಲು ರೈಡ್ ಎಂಜಾಯ್ ಮಾಡಿ ಖುಷಿ ಆಗ್ಬಿಟ್ಟಿದ್ದಾರೆ. ಯಾಕೆ ಇಷ್ಟು ಬೇಗ ಮುಗ್ದೋಯ್ತು ಅಂತ ಇದ್ದಾರೆ. ಏನು ಆ ಕಡೆ ಕೈ ಮುಗಿತಿದ್ಯಾ? ನಾನೇನು ಮುಖ ನನಗಲ್ಲಪ್ಪ ನೀನು ಕೈ ಮುಗಿಬೇಕಾಗಿರೋದು ರೋಡ್ಗೆ. ಎಂಥ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಿದ್ದಾರೆ. ರೈಡಿಂಗ್ ಈಸ್ ನಾಟ್ ಅಬೌಟ್ ಸ್ಪೀಡ್ ಅಂತೆ, ಇಟ್ ಈಸ್ ಅನ್ ಎಮೋಷನ್ ಅಂತೆ. ನೋಡಿ ಫುಲ್ಲು ಇಂಥ ಒಂದು ಕೋಟ್ಸ್ ಎಲ್ಲ ಬರ್ತಾ ಇದೆ ಅಂದರೆ ಎಷ್ಟು ಜೋಶಲ್ಲಿ ಇರಬೇಕು ಅವರು. ಓ ರೈಟ್ ಇದೆ, ಸರಿನಪ್ಪ. ನೀನು ಲೆಫ್ಟ್ ಹೋಗ್ಬಿಟ್ಟು ಬಾ, ನಾನು ಹಿಂಗೆ ಹೋಗಿರ್ತೀನಿ. ಅಲ್ಲ ರೈಟ್ ಇಲ್ಲ ಅಂದ್ಬಿಟ್ಟಿಯಲ್ಲ ನೀನು. ಓಯ್ ಮಾಲು, ಟ್ರೆಂಡ್ಸು ಎಲ್ಲ ಇದೆ ಇಲ್ಲಿ. ನಮ್ಮ ರೈಡಿನ ಮೊದಲನೇ ರೈಲ್ವೆ ಕ್ರಾಸಿಂಗ್ ಇದು. ನೋಡಿ ರೋಡಲ್ಲಿ ಓಡಿಸಿ ಬೇಜಾರಾಯಿತು ಅಂತ ಇವಾಗ ಹಿಂಗೆ ಟ್ರ್ಯಾಕಲ್ಲಿ ಹೋಗ್ಬಿಡ್ತಾರಂತೆ. ನಡಿ ಮಾಮ್. ಓಯ್ ಯಾರೋ ಅಂಕಲ್ ನಡ್ಕೊಂಡು ಹೋಗ್ತಾ ಇದ್ದಾರಲ್ಲೋ ಇಲ್ಲಿ ಲೆಫ್ಟು. ನಮ್ದೇನು ಸ್ಟೇ ಇಲ್ಲಿದೆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ, ಸ್ವಲ್ಪ ಹುಷಾರಾಗಿರ್ಬೇಕಲ್ಲ ಇಲ್ಲಿ. ಏನು ಹಿಂಗೆ ಅಂದ್ಬಿಟ್ಟೆ, ಅಲ್ಲೆಪ್ಪಗೆಲ್ಲ ಟ್ರೈನ್ ಇದೆಯಪ್ಪ. ಇದು ಯಾವುದೋ ರೋಡ್ ಇದಿಲ್ಲ, ಕತ್ಲೆ ಆಗ್ಬಿಟ್ರೆ ಇಲ್ಲಿ ನಾನು ಬರಲ್ಲೇ. ಬೀಚಿಗೆ ಹತ್ತಿರ ಇದೆ ಅಂತ ಅಂದ್ಕೊಂಡ್ವಿ, ಬಟ್ ಇದು ಹತ್ತಿರ ಏನಿಲ್ಲ. ಇಲ್ಲಿ ನೋಡಿ ಎಲ್ಲಿದೆ ಇಲ್ಲಿ ಬೀಚು, ಈ ಥರ ಇದೆ ಇಲ್ಲಿ. ಅದೇ ಇದೇ ತೋರಿಸ್ತಾ ಇರೋದು. ಇನ್ನೂ ಮುಂದೆ ಹೋಗ್ಬಿಟ್ಟು ಬರೋಣ ಬಾ. ಇಲ್ಲಿ ಇಲ್ವಲ್ಲ, ಇದಲ್ವಲ್ಲ, ಇದು ಯಾವುದೋ ಬೇರೆ ಇದು. ಯಾ ಹಿಯರ್ ಓನ್ಲಿ ಇಟ್ ಈಸ್ ಶೋಯಿಂಗ್. ಐ ಥಿಂಕ್ ಲೆಫ್ಟಲ್ಲಿ ಇದೆಯಲ್ಲ ಅದೇ ಇರಬೇಕಲೇ ಹೆಸರು ಬೋರ್ಡು. ಅದೇ ಅಲ್ಲಿ ಇತ್ತಲ್ಲ ರೀತು. ಇಲ್ಲಿ ಯಾವ ರೆಸಾರ್ಟ್ ಇದೆಯೋ, ಸಾರಿ ಸ್ಟೇ ಇದೆಯೋ, ಇದು ನೋಡಿ ಹೆಂಗಿದೆ, ಯಾವುದೋ ಮನೆಯಲ್ಲೇ ಇದು. ಅಲ್ಲಿಲ್ಲ ಬಾ ಯಾವುದು. ಬಾ ಇಲ್ಲಿ. ಎಲ್ಲೋದ್ಯಾ ನೀನು? ವಾ ಎಲ್ಲೆಲ್ಲೋ ಹೋಗ್ಬಿಟ್ಟಿಯಲ್ಲಪ್ಪ ನೀನು. ತಿರ್ಗಿಸ್ತೀಯಾ? ಆಯ್ತಾ ತಿರ್ಗ್ಸಕ್ಕೆ? ಆಯ್ತಾ ತಿರ್ಗ್ಸಕ್ಕೆ? ಇಲ್ಲ ಇಲ್ಲಿ. ಏನಪ್ಪ ನೀನು ಅಷ್ಟಷ್ಟು ಬೇಗ ಹೆಂಗೆಂಗೋ ಆಡ್ತಿದ್ಯಾ? ಈಗ ತಾನೇ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಂದಿದ್ದ ಹಂಗೆ ಬಂದಿದ್ದ ಅಂತ. ಅಲ್ಲ ಇವ್ರು ಹ್ಯಾಮ್ಲೆ ಅಂತೆಲ್ಲ ಇದಾಕ್ಬಿಟ್ಟು ನೋಡು, ಕೇಳೋದು ಅದೇ ಇರಬೇಕು. ಇದೇನಾ? ಲೇ ಹೆಸರು ಏನೋ ರೀತು ಬೀಚ್ ರೆಸಾರ್ಟ್ ಅಂತೆಲ್ಲ ಹಾಕ್ಬಿಟ್ಟು ನಂಗೆ ಹೆವಿ ಸೈಕ್ ಮಾಡಿದ್ರು. ಗಾಡಿಯಲ್ಲಿ ನಿಲ್ಸೋದು ಪಾರ್ಕಿಂಗ್ ಅಂತ ಕೇಳಬೇಡ, ಎಲ್ಲಿ ನಿಲ್ಸೋದು ಅಂತ ಕೇಳು ಸಾಕು. ಇದಿಷ್ಟು ಪಾರ್ಕಿಂಗೇ. ಎಲ್ಲಿ ಎಲ್ಲಿ ಅಂತ? ಅಲ್ಲ ಓಕೆನಪ್ಪ. ಓಕೆ ದಿಸ್ ಲುಕ್ಸ್ ಫೈನ್. ಯಾ ಇಲ್ಲಿ ಸ್ವಲ್ಪ ನೆರಳಿದೆ, ಇಲ್ಲಿ ನಿಲ್ಲಿಸ್ಬಿಟ್ರೆ ನೀಟಾಗಿರುತ್ತೆ ಗಾಡಿ. ಇದೇನಿದು ಫುಲ್ ಹಂಗೆ ಮಣ್ಣೊಳಗಡೆ ಹೋಗ್ತಾ ಇದೆ. ಬಿದ್ಗಿದ್ದು ಹೋಗ್ಬಿಟ್ರೆ ಕಷ್ಟ. ನೀಟಾಗಿದೆ ಅಲ್ಲ ಇಲ್ಲಿ. ಇಲ್ಲಿ ಸ್ನ್ಯಾಕ್ಸ್ ಮಾಡ್ಕೊಡ್ತೀವಿ, ಏನಾದ್ರು ತೊಗೊಂಬನ್ನಿ ಅಂದರು. ಅದಕ್ಕೆ ಮ್ಯಾಗಿ ಪ್ಯಾಕೆಟ್ ತೊಗೊಂಬರೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ. ಟ್ರೈನ್ ಬರ್ತಾಯಿದೆ. ನನಗೆ ಖುಷಿ ಟ್ರೈನನ್ನು ನೋಡೋಕ್ಕೆ. ಸಿಗ್ನಲ್ ಎಲ್ಲ ಗ್ರೀನ್ ಮಾಡಿದಾರಲ್ಲ, ಸಿಗ್ನಲ್ ಗ್ರೀನ್ ಮಾಡಿದ್ದಾರೆ. ಆದರೂ ನೋಡಿ ಎಲ್ಲ ಹಂಗೆ ಕ್ರಾಸ್ ಮಾಡ್ತಾರೆ. ಇಲ್ಲ ಜನಕ್ಕೆ ಅರ್ಜೆಂಟು. ಬೇಡಪ್ಪ ಬೇಡ. ಏನು ಮಾಡ್ತೀಯಾ? ಎತ್ತಿದ್ರೆ ಅಲ್ಲಿ ಬಂದು ಬಗ್ಸ್ ಹೊಡಿತಾರೆ. ಹಳೆ ಮೆಕ್ಯಾನಿಕಲ್ ಗೇಟ್ಗಳು ಇವೆಲ್ಲ. ಅವ್ರಿಗೆ ಹೆಂಗೆ ಬರುತ್ತೆ ಸಿಗ್ನಲ್ಲು ಇವಾಗ ಬರ್ತಿದೆ ಮುಚ್ಚಿ ಅಂತ? ಬಂತಾ ಟ್ರೈನು? ಎಲ್ಲ ಸ್ಕೆಡ್ಯೂಲ್ ಇರುತ್ತಲ್ಲಪ್ಪ. ಅಂದರೆ ಈ ಟೈಮಿಗೆ ಬಂದೇ ಬರುತ್ತೆ ಅಂತನಾ? ಬಟ್ ಸ್ಟಿಲ್ ಏನಾದರೂ ಒಂದು ಬೇಕಲ್ಲ ಅವ್ರಿಗೆ. ಪಿ ಎನ್ ಆರ್ ನಂಬರ್ ಇಟ್ಕೊಂಡು ಟ್ರ್ಯಾಕ್ ಮಾಡ್ತಾರೆ ಲೊಕೇಶನ್ನ. ಓಕೆನಪ್ಪ. ಮೈ ಟ್ರೈನ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಎಲ್ಲರೂ ಕಾಯ್ತಾ ಇದ್ದೀವಿ ಇಲ್ಲಿ. ಟ್ರೈನ್ ಖುಷಿ. ಎಲ್ಲಿ ಹೋಗ್ತೀಯಾ? ಇಲ್ಲಿ ಹೋಗ್ತೀಯಾ?
ಹಿಡ್ಕೊ ಲೆಟ್ಸ್ ಗೋ. ಬೇಗ ಹೊರಟಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಹೊಡೆದು ಬಿಡ್ತಾರೆ ಫ್ರೆಂಡ್. ಎಲೆಕ್ಷನ್ ಬೇರೆ ಫುಲ್ ಅಲ್ಲಿ ಎಲ್ಲ ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ ಎಲೆಕ್ಷನ್ಗೆ. ಏನಪ್ಪ ಇದು ಲೈಟ್ ಹೌಸ್ ಅಂದರೆ ಉದ್ದಕ್ಕಿರುತ್ತೆ ಅಂದರೆ ಏನು ಹಿಂಗಿದೆ? ಲೈಟ್ ಕಾಣಿಸ್ಬೇಕಾ ಬೇಡವಾ ಅಲ್ಲಿ ಸೀಯಿಂದ ಬರೋರಿಗೆ? ಬಟ್ ಏನಂದರೆ ಇದು 19th ಸೆಂಚುರಿದಂತೆ. ಅದೇ ಆವಾಗ ಕಲೆ ಸ್ವಲ್ಪ ಕಮ್ಮಿ ಇತ್ತು, ನಾವಿರಲಿಲ್ವಲ್ಲ. ಸೊ ಅಲ್ಲ 19th ಸೆಂಚುರಿಲಿ ಎಲ್ಲೂ ಬಿಲ್ಡಿಂಗ್ ಇರಲಿಲ್ವಲ್ಲ, ಸೊ ಅದೇ ತುಂಬ ಟಾಲೆಸ್ಟು. ಅವತ್ತಿಗೆ ಅದು ಉದ್ದ ಇತ್ತು. ಇವಾಗ ನಾನು ಸಾಕಾಗದೆ ಬಂದ್ಬಿಟ್ಟು ಏನು ಒಳ್ಳೆ ಇಷ್ಟಿದೆಯಲ್ಲ ಅಂತ. ಏನು ಹೋಗೋಣ ಬೇಡವಾ? ಎಲ್ಲ ಬೇಡವಾ? ನಾವು ಕ್ಯಾನ್ಸಲ್. ಸರಿ, ಅಲ್ಲಿ ಬೀಚ್ ಇದೆ, ಅಲ್ಲೇ ಹೋಗ್ಬಿಡೋಣ. ಸನ್ಸೆಟ್, ಬ್ಯೂಟಿಫುಲ್ ಸನ್ಸೆಟ್. ಸನ್ಸೆಟ್ ಟೈಮ್ ಆಗಿದೆ, ಒಳ್ಳೆ ಸನ್ಸೆಟ್ ಆಗ್ತಾ ಇದೆ. ಅಲ್ಲಿ ಕಾಣುತ್ತಾ ಇದ್ರಲ್ಲಿ ಅಲ್ಲಿ ಸ್ಕೈ ಇಸ್ ಕ್ಲಿಯರ್ ಆ್ಯಂಡ್ ಸೆಟ್ ಫಾರ್ ಎ ಸನ್ಸೆಟ್. ಪರ್ಫೆಕ್ಟ್ ವೆದರ್. ಲೆಟ್ಸ್ ಗೋ. ಇಲ್ಲಿ ಯಲ್ಲಾಪುರ ಬೀಚ್ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡಿ ಜನ ಫುಲ್ ಇದ್ದಾರೆ. ಇಷ್ಟು ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವತ್ತು ವೀಕೆಂಡ್ಲೇ, ಅದಕ್ಕೆ ಸಂಡೇ. ಊರವರೆಲ್ಲ ಇರ್ತಾರೆ, ಈ ಊರವರೇ ಇರ್ತಾರೆ ಇಲ್ಲಿ, ಬೇರೆ ಟೂರಿಸ್ಟ್ಗಿಂತ. ನೋಡಿ ಇಲ್ಲಿ ಸ್ಪೆಷಲ್ ಆಗಿ ತೊಗೊಂಡಿದ್ದೀವಿ ಬಬಲ್ಸ್ ಬರ್ಸೋಣ ಅಂತ. ಎಲ್ಲ ಮಾಡ್ತಾ ಇದ್ರಲ್ಲ, ನಮಗೂ ಇಂಟ್ರೆಸ್ಟ್ ಬಂದ್ಬಿಟ್ಟು ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ನಿಮ್ಮ ಮುಂದೆ ಈಗಲೇ ಓಪನ್ ಮಾಡ್ತಾ ಇರೋದು. ಪರವಾಗಿಲ್ಲ ಬ್ಯಾಕ್. ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಆಗೋಯ್ತು, ಇದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಇಲ್ಲ ನಮ್ಮ ನಾಗ ಅವ್ರು ತಿರ್ಗಾ ಬಂದು ಟೆಕ್ನಿಕಲ್ ಸಪೋರ್ಟ್ ಕೊಟ್ಟಿದ್ದಾರೆ, ಎಲ್ಲ ಸರಿ ಮಾಡಿದ್ದಾರೆ. ಇವಾಗ ತಿರ್ಗಾ ಟ್ರೈ ಮಾಡೋಣ. ಹಿಂಗೆ ಅದೇ ಹಿಂಗೆ ತೆಗ್ದೇ ಆಗಲೇ ತಿರ್ಗಾ ಮಾಡೋಣ. ಗಾಳಿ ನಿಂತ ನಾನೇ ಓದಿದ್ರು ಬರ್ತಾ ಇರೋದು. ಯಾವುದೋ ಪಕ್ಕ ಫ್ರಾಡ್ಲಿ ಸರಿ ಇಲ್ಲ ನಾವು ತಗೊಂಡಿರೋದು. ಅಷ್ಟು ಮಕ್ಕಳು ಮಾಡ್ತಿದ್ರು, ನಿನ್ ಮಗು ಅಲ್ಲ ಅಂತ ಅರ್ಥ. ಅವ್ರಿಗೆಲ್ಲ ಏನ್ ಫುಲ್ಲು ಟ್ರೈನ್ ತರ ಹೋಗ್ತಾ ಇತ್ತು. ಅವರೆಲ್ಲ ಚಿಕ್ಕ ಮಕ್ಕಳು, ನೀನೇನ್ ಚಿಕ್ಕ ಮಗುನಾ? ನಾನು ಚಿಕ್ಕ ಮಗುನ, ಅದಕ್ಕೆ ತಗೊಂಡು ಕರಾಟೆ ಮಾಡಿ ನಿನ್ ಕೈ ತೆಗ್ಸ್ಕೊಂಡಿದ್ದೀನಿ. ಮಾಸ್ತಾನ ಖುಷಿ ಆಗ್ಬಿಡ್ತಾರೆ. ಇಷ್ಟು ಹಿಂಗೆ ಹತ್ಬೇಕು, ತೆಗ್ದು ಹಿಂಗೆ ಯಾವ ಫ್ರಾಡ್ ಲೇ ಇಟ್ಲೇ ಯಾಕ್ಲೇ ಇನ್ನ ಇಷ್ಟಿದೆ ಇದ್ರೇನು ಕುಡಿದ್ಬಿಡ್ಲ ಅಜ್ಜಿಸ್ತಾರ. ನಾ ಇಷ್ಟು ಖಾಲಿ ಮಾಡೋರ್ಗು ಹೋಗಲ್ಲ ನಾನು. ಲೇ ಮಜಾ ತೊಳ್ಕೊಂಬರ್ತೀನಿ, ಇಟ್ಕೊಳಪ್ಪ ಇದು. ನೋಡಿ ಏನೇನು ಆಟಗಳು ಆಡ್ತಾನೆ. ನ್ಯೂ ಬೀಚ್, ನ್ಯೂ ಗೇಮ್ಸ್, ಇಲ್ಲ ಸೇಮ್ ಗೇಮ್, ಡಿಫ್ರೆಂಟ್ ಬಾಟಲ್. ವಾ, ಹೋಗ್ತಾ ಇರ್ತಿತ್ತು ನಮ್ಗೆ ಏನಿದು. This vlog will be rated as A. This is not a UA. ಓಕೆನಪ್ಪ, ಕಟ್ ಮಾಡು. ಓಕೆ ಗಾಯ್ಸ್, ಇವತ್ತು ನಮ್ಗೆ ಯಾವುದು ಸರಿ ನಮ್ಮ ಇಂಟ್ರೆಸ್ಟ್ ಇವತ್ತು ವರ್ಕ್ ಯಾರು ಕಾಣಿಸ್ತಾ ಇಲ್ಲ ನಾವು. ಬಟ್ ಈ ಬ್ಲಾಗಿಗೆ ಇಷ್ಟೇ. ಆಟ ಆಡಕ್ಕೆ ಟ್ರೈ ಮಾಡಿದ್ವಿ, ಆಗಿಲ್ಲ. ಡಿಸಪಾಯಿಂಟೆಡ್. ಮಿಕ್ಕಿದ್ ನಾಳೆ ನೋಡಿ. ಬಾಯ್ ಬಾಯ್.